ಈ ಮಧ್ಯದಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ. ನೆನ್ನೆ ಇದು ಗುಸುಗುಸು ಚರ್ಚೆಗಳ ಹಂತದಲ್ಲಿತ್ತು. ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೆಡ್ಲೈನ್ ನ್ಯೂಸ್ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಹೋಗಿದ್ರು INDIA ಮೈತ್ರಿಕೂಟದ ಸಭೆಗೆ. ಸಭೆಯ ನಂತರ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ನೈತಿಕ ಬೆಂಬಲ ಕೋರದ್ರಂತೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನಿಮ್ಮ ಪಕ್ಷ ತೃಣಮೂಲ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಬಿಡಿ ಅಂದಿದ್ದಾರೆ. ಇಂಥದ್ದೊಂದು ಚರ್ಚೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಜೋರಾಗಿ ನಡೀತಾ ಇದೆ. ಪಕ್ಷ ವಿಲೀನ ಮಾಡಿ ನೀವು AICC ಉಪಾಧ್ಯಕ್ಷರಾಗಿ, ಅಭಿಷೇಕ್ ಬ್ಯಾನರ್ಜಿ AICC ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಲಿ. ಇದರಿಂದ ಕಾಂಗ್ರೆಸ್ಗೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ ಅಂದ್ರಂತೆ ಸೋನಿಯಾ ಗಾಂಧಿ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ಅಲ್ಲಿಂದ ಎದ್ದು ಬಂದಿದ್ದಾರೆ. ಒಂದು ಕಡೆ ಸೋನಿಯಾ ಗಾಂಧಿ ಮಮತಾ ಬ್ಯಾನರ್ಜಿ ಭೇಟಿ, ಇನ್ನೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಸಂಸದ ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. 1.5 ಗಂಟೆಯ ಸಭೆ. ಬಂಗಾಳದ ರಿಸಲ್ಟು, ತೃಣಮೂಲ ಕಾಂಗ್ರೆಸ್ ಕೈತಪ್ಪಿ ಹೋಗ್ತಾ ಇರೋದು, INDIA ಮೈತ್ರಿಕೂಟದ ಭವಿಷ್ಯ, ಇವೆಲ್ಲವೂ ಚರ್ಚೆಗೆ ಬಂದಿದೆ ಅಂತ ಸುದ್ದಿ. ಒಂದು ಕಡೆ ಸೋನಿಯಾ ಗಾಂಧಿ ಮಮತಾ ಬ್ಯಾನರ್ಜಿ ಭೇಟಿ, ಇನ್ನೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿ ಭೇಟಿ. ಸೋನಿಯಾ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವರಿಗೆ ಪಕ್ಷ ವಿಲೀನದ ಆಫರ್ ಕೊಟ್ಟರು ಅನ್ನುವ ಸುದ್ದಿಗಳ ಹೊರಗೆ ಬರ್ತಾ ಇದ್ದಂತೆ ಬಲಿಷ್ಠ ಕಾಂಗ್ರೆಸ್ ಕಟ್ಟುವ ಚರ್ಚೆ ಆರಂಭ ಆಗಿದೆ. ಅನೇಕ ನಾಯಕರು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನಲ್ಲಿದ್ದವರೇ ಸಿಡಿದು ಹೋಗಿ ತಮ್ಮ ತಮ್ಮ ಪಕ್ಷಗಳನ್ನು ಕಟ್ಕೊಂಡ್ರು. ಕಾಲಾನುಕ್ರಮದಲ್ಲಿ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಸಲ ಕಾಂಗ್ರೆಸ್ನ ಜೊತೆಗೆ, ಕೆಲವು ಸಲ ಕಾಂಗ್ರೆಸ್ನ ವಿರುದ್ಧ ರಾಜಕಾರಣ ಮಾಡುದು.
ತೃಣಮೂಲ ಕಾಂಗ್ರೆಸ್ಗೆ ಕೊಟ್ಟಂಥದ್ದೇ ಆಫರ್ ಅನ್ನ ಕಾಂಗ್ರೆಸ್, ಎನ್ಸಿಪಿ, ಬಿಆರ್ಎಸ್, ವೈಎಸ್ಆರ್ ನಂಥ ಪಕ್ಷಗಳಿಗೂ ಕೊಡುತ್ತಂತೆ. ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ನಿಂದ ದೂರ ಹೋದ ನಾಯಕರುಗಳು ಕಟ್ಟಿಕೊಂಡ ಪಕ್ಷಗಳಿವೆಲ್ಲ. ಈಗ ರಾಜಕಾರಣದಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾವೆ. ಎಲ್ಲರೂ ಪ್ರತ್ಯೇಕವಾಗಿ ಬಿಜೆಪಿಯ ವಿರುದ್ಧ ಹೋರಾಡೋದಕ್ಕಿಂತ ಕಾಂಗ್ರೆಸ್ನಲ್ಲಿ ಪಕ್ಷವನ್ನ ವಿಲೀನಗೊಳಿಸಿ ಬಿಡಿ, ಕಾಂಗ್ರೆಸ್ನ ಸಂಘಟನೆಯ ಜವಾಬ್ದಾರಿ ವಹಿಸಿಕೊಳ್ಳಿ, ಒಗ್ಗಟ್ಟಾಗಿ ಹೋರಾಡೋಣ ಅನ್ನುವ ಸಂದೇಶ ತೃಣಮೂಲ ಕಾಂಗ್ರೆಸ್, ಎನ್ಸಿಪಿ, ಬಿಆರ್ಎಸ್, ವೈಎಸ್ಆರ್ ಪಕ್ಷಗಳಿಗೆ ಕಳಿಸಲಾಗಿದೆಯಂತೆ. ಮಮತಾ ಬ್ಯಾನರ್ಜಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದರ ಆಧಾರದ ಮೇಲೆ ಉಳಿದ ಪಕ್ಷಗಳು ನಿರ್ಧರಿಸುವ ಸಾಧ್ಯತೆ ಇದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಸೋತ ನಂತರ ಕಾಂಗ್ರೆಸ್ ನೆನಪಾಗಿದೆ. ಕಾಂಗ್ರೆಸ್ ಬಿಟ್ಟು ಹೋದವರು ಕಾಂಗ್ರೆಸ್ ಬಾವುಟದ ಅಡಿಯಲ್ಲಿ ರಾಜಕೀಯ ಮಾಡಲಿ. ಎಲ್ಲರಿಗೂ ಹೋರಾಟ ಮಾಡೋದಕ್ಕೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬೇಕು. ಮಹಾರಾಷ್ಟ್ರ, ಬಂಗಾಳ, ಒಡಿಸ್ಸಾ, ಆಂಧ್ರ, ತೆಲಂಗಾಣ ಎಲ್ಲರೂ ಕೈ ಜೋಡಿಸಲಿ. ಸಂಜಯ್ ರಾವತ್ ಮಾತಾಡಿರೋದಿದೆ. मैंने ये नहीं कहा है किसी पार्टी का नाम लेकर, मैंने कहा कि आज सभी को कांग्रेस पार्टी की मदद चाहिए लड़ाई लड़ने के लिए अपने अपने राज्यों में। मैंने देखा कि ममता बनर्जी कल तक कांग्रेस का नाम लेने से बहुत कतराती थी, गुस्सा आता था, लेकिन जब संकट में आ गई, जब उनके ऊपर हमले शुरू हो गए, उनको हराया गया, तब सबसे पहले उनको कांग्रेस की याद आ गई। होना चाहिए ऐसा। तो मैंने कहा कि अब ये समय है कि कांग्रेस पार्टी से जो जो फैक्शन बाहर निकले थे, नेता बाहर निकले थे और उसने अपने अपने दल खड़े किए, चाहे महाराष्ट्र हो, चाहे पश्चिम बंगाल हो, चाहे उड़ीसा हो, चाहे तेलंगाना हो, चाहे आंध्र हो, सभी ने कांग्रेस में आकर कांग्रेस के झंडे के नीचे अपनी नई शुरुआत करनी चाहिए और कांग्रेस को मजबूत करना चाहिए। ಇಂಥ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ತುರ್ತು ಸಭೆ ಕರೆದಿದೆ. ಎಲ್ಲ ರಾಜ್ಯಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅರ್ಜೆಂಟ್ ಆಗಿ ದಿಲ್ಲಿಗೆ ಬರಬೇಕು ಅಂತ. ನಾಳೆ ಬೆಳಗ್ಗೆ 11:00 ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ತುರ್ತು ಸಭೆ. ಏನೋ ಒಂದು ಮಹತ್ವದ ವಿಷಯ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ನಾಳೆ 11:00 ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ. ಎಲ್ಲ ರಾಜ್ಯಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ದಿಲ್ಲಿ ಕರೆದಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.